ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ತಂದಿದ್ದೀನಿ ನಿಮಗೆ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತೇ ಇರ್ಬೋದು, ಸಿಬಿಎನಲ್ಲಿ ಮೊದಲೆಲ್ಲ ಒಂದು ನಾಟಿ ಮತ್ತೆ ಹೈಬ್ರಿಡ್ ಅಂತ ಎರಡೇ ವೆರೈಟಿ ಇರ್ತಾ ಇದ್ದು. ಇನ್ನು ಹೈಬ್ರಿಡ್ ವೆರೈಟಿ ತಗೊಂಡಾಗ ಏನಾಗುತ್ತೆ, ಒಂಥರ ಸ್ಮೂತ್ ಆಗಿರ್ತಾ ಇತ್ತು, ಬೀಜ ಗಟ್ಟಿ ಇರ್ತಾ ಇರಲಿಲ್ಲ. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ನಾಟಿ ವಿಚಾರಕ್ಕೆ ಬಂದಾಗ ನಾರ್ಮಲ್ ಆಗಿ ನಮ್ಗೆ ಎಮ್ಮೆಗಳಲ್ಲಿ ಅಲ್ಲಿ ಇಲ್ಲಿ ಮಳ್ಕೊಂಡಿರ್ತಾ ಇತ್ತು. ಒಳಗಡೆ ನೋಡೋದಾದ್ರೆ ಕಲರ್ ಇರ್ತಾ ಇತ್ತು, ಪಿಂಕ್ ಕಲರ್, ಬಟ್ ಹಾಕೊಂಡು ಕಚ್ಚಿದ್ರೆ ಅಲ್ಲೂ ಕಟಮ್ ಅಂತ ಇತ್ತು. ಸೊ ಆ ತರ ಒಂದು ವೆರೈಟಿಗಳನ್ನೆಲ್ಲ ಸಿಬಿ ಹಣ್ಣುಗಳನ್ನ ನಾವು ತಿನ್ಕೊಂಡ್ ಬಂದಿದ್ದೀವಿ. ಅದಾದ್ಮೇಲೆ ತೈವಾನ್ ಪಿಂಕು, ಇನ್ನೊಂದು ಮತ್ತೊಂದು ಅಂತ ಸುಮಾರು ವೆರೈಟಿಗಳು ಬಂದಿದೆ. ಆದ್ರೆ ಈಗ ಬಂದು ಮಾರ್ಕೆಟ್ ಅಲ್ಲಿ ಸದ್ ಮಾಡ್ತಾ ಇರುವಂತ ತುಂಬಾ ಸ್ವೀಟ್ ಆಗಿರುವಂತ, ತುಂಬಾ ಬೇಡಿಕೆ ಇರುವಂತ ಒಂದು ತಳಿ ಇವತ್ತು ನಿಮ್ ಮುಂದೆ ನಾನು ತಂದಿದ್ದೀನಿ. ಸೊ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ನಿಮ್ ಸಹಕಾರ ಕೊಡಿ. ನೋಡಿ, ಯಾಕೋ ನನ್ಗೆ ಸಹಕಾರ ನೀವು ಕೊಡ್ತಾ ಇಲ್ಲ. ಸೊ ಈ ವಿಡಿಯೋನಾದ್ರೂ ನೀವು ಒಳ್ಳೆ ರೀಚ್ ಕೊಡ್ತೀರಾ ಅಂತ ಹೇಳ್ತಾ ಭಾವಿಸ್ತಾ ವಿಡಿಯೋಗೆ ಹೋಗೋಣ. ಬನ್ನಿ, ರೈತರ ಹತ್ರ ಇನ್ನಷ್ಟು ಮಾಹಿತಿ ತಗೋಣ. ನೋಡ್ತಿರ್ಬೋದು ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಫ್ಲಾಟ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಬನ್ನಿ ಹೋಗೋಣ. ಸೊ ಈ ಒಂದು ಸೇಬೆಯ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಒಬ್ಬ ಯುವ ರೈತರ ಕಡೆಯಿಂದ ತಗೊಳ್ಳೋಣ. ಬನ್ನಿ ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು? ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ. ನಂದು ಮಾಲೂರು ತಾಲೂಕು ಉಲ್ಮಂಗ್ಲ. ಸೊ ಈಗ ಒಂದು ಸೀಬೆ ಕೃಷಿಯಲ್ಲಿ ಎಷ್ಟು ವರ್ಷಗಳಿಂದ ನೀವು ಬೆಳೀತಾ ಬಂದಿದ್ದಾರೆ ಸೀಬೆ ಕೃಷಿ? ಸರ್, ಇದು ನಾಟಿ ಮಾಡಿ 2 ವರ್ಷ 3 ತಿಂಗಳಾಯ್ತು ಸರ್. 2 ವರ್ಷ 3 ತಿಂಗಳು. ಈಗ ಯಾವುದೇ ಒಂದು ಬೆಳೆ ವಿಚಾರಕ್ಕೆ ಬಂದಾಗ ನಾವು ಫಸ್ಟೇ ಪ್ಲಾನಿಂಗ್ ಅಲ್ಲಿ ಇರಬೇಕು. ಯಾವ ತಳಿ ಆಯ್ಕೆ ಮಾಡ್ಕೋಬೇಕು, ಮತ್ತೆ ಯಾವ ರೀತಿ ನಮ್ಗೆ ಇನ್ಕಮ್ಸ್ ಬರುತ್ತೆ, ಈಲ್ಡ್ ಬರುತ್ತೆ, ಪ್ರೈಸ್ ಯಾವ ರೀತಿ ಇರುತ್ತೆ, ಮಾರ್ಕೆಟಿಂಗ್, ಈ ಟೋಟಲ್ ಎಲ್ಲ ತಿಳುವಳಿಕೆ ತಗೊಂಡೆ ನಾವು ಫೀಲ್ಡ್ ಗೆ ಬರ್ಬೇಕಾಗ್ತದೆ. ಸೊ ಆ ವಿಚಾರಕ್ಕೆ ಬಂದಾಗ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತ ತಳಿ ಯಾವುದು? ಸರ್, ನಾವು ಅದೇ ತೈವಾನ್ ಲೈಟ್ ಪಿಂಕ್ ಬಗ್ಗೆ ಗೊತ್ತಿತ್ತು ಮಾಹಿತಿ ನಮ್ಗೆ. ಇದು ಆವಾಗ ನಮ್ ಕರ್ನಾಟಕದಲ್ಲಿ ಒಂದ್ 2-3 ತೋಟಗಳು ಅಷ್ಟೇ ಇತ್ತು. ಅವಾಗ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರ್ಲಿಲ್ಲ. ನಾವು ಮಾಹಿತಿ ತಿಳ್ಕೊಂಡು ಪ್ಲಸ್ ಕಾಯಿ ಟೇಸ್ಟ್ ನೋಡಿದ್ವಿ. ಇದ್ರಲ್ಲಿ ಮಾರ್ಕೆಟ್ ಅಲ್ಲಿ ಈ ತರ ಡೆಲ್ಲಿಯಿಂದ ತರಿಸ್ಕೊಂಡಿದ್ರು ಕಾಯಿ. ಇದ್ರ ಬಗ್ಗೆ ಟೇಸ್ಟ್ ನೋಡಿದ್ಮೇಲೆ ನಾವು ಈ ಗಿಡ ನೆಡ್ಬೇಕಂತ ಗೊತ್ತಾಯ್ತು. ಇದು ವೆರೈಟಿ ಬಂದ್ಬಿಟ್ಟು ಜಪಾನೀಸ್ ರೆಡ್ ಡೈಮಂಡ್ ಅಂದ್ಬಿಟ್ಟು. ಜಪಾನೀಸ್ ರೆಡ್ ಡೈಮಂಡ್. ಸೊ ಈ ಒಂದು ಕಾಯಿಗೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಫಸ್ಟ್ ತೈವಾನ್ ಪಿಂಕ್ ಅಂತ ಒಂದು ಸ್ವಲ್ಪ ಫೆಮಿಲಿಯರ್ ಆಯ್ತು. ಅದಾದ್ಮೇಲೆ ಅದರಲ್ಲೇ ವೈಟ್ ಏನೋ ಬಂತು. ಸೊ ಈಗ ಬಂದು ಪ್ರೆಸೆಂಟ್ ಮಾರ್ಕೆಟಿಂಗ್ ಅಲ್ಲಿ ನೋಡೋದಾದ್ರೆ ಈ ಒಂದು ಜಪನೀಸ್ ರೆಡ್ ತುಂಬಾ ಸದ್ದು ಮಾಡ್ತಿದೆ ಅಂತ, ನಿಜಾನ? ಹೌದು ಸರ್, ತುಂಬಾ ಸದ್ದು ಮಾಡ್ತಾ ಇದೆ. ಇವಾಗ ತೈವಾನ್ ಲೈಟ್, ಅಲಹಾಬಾದ್ ಸಫೇದ ಇತ್ತು, ತೈವಾನ್ ಲೈಟ್ ಪಿಂಕ್, ವೈಟ್ ಮತ್ತೆ ವಿಎನ್ಆರ್ ಗೋಲ್ಡ್ ಅಂತ ಬಂತು, ವಿಎನ್ಆರ್ ವೈಟ್ ವೆರೈಟಿಗಳು ಆದ್ಮೇಲೆ ಇದು ಜಪನೀಸ್ ರೆಡ್ ಡೈಮಂಡ್ ಬಂದಿದೆ. ಇದು ಸೀಡು ಕಡಿಮೆ ಇದೆ, ಒಳ್ಳೆ ಟೇಸ್ಟ್ ಬರುತ್ತೆ. ರೆಡ್ ಕಲರ್ ಇರುತ್ತೆ, ಮೇಲೆ ಗ್ರೀನ್ ಒಳಗಡೆ ರೆಡ್, ಒಳ್ಳೆ ಟೇಸ್ಟ್ ಬರುತ್ತೆ. ರೇಟ್ ಬಂದು ಇವಾಗ ಅದು ತೈವಾನ್ ಲೈಟ್ ಪಿಂಕ್ ಏನಿದೆ ಅದರಿಂದ 30-40 ರೂಪಾಯಿ ರೇಟ್ ಜಾಸ್ತಿ ಇದೆ. ಈಗ ಬೇಡಿಕೆ ಹೇಳೋದಾದ್ರೆ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಚೆನ್ನಾಗಿದೆಯಾ ಇದಕ್ಕೆ? ಸರ್, ಮಾರ್ಕೆಟಿಂಗ್ ಒಳ್ಳೆ ಚೆನ್ನಾಗಿದೆ. ಮೂವಿಂಗ್ ಮಾತ್ರ ಚೆನ್ನಾಗಿದೆ. ಓಕೆ ಸ್ನೇಹಿತರೆ, ಈಗ ನೋಡಿದ್ರಲ್ವಾ, ಇಷ್ಟೆಲ್ಲ ಒಂದು ವೆರೈಟಿ ಬಗ್ಗೆ ಮಾಹಿತಿ ಮಾತ್ರ ತಿಳ್ಕೊಂಡಿದ್ದೀರಿ ಈಗ. ಸೊ ಈ ಒಂದು ಬೆಳೆ ಬೆಳಿಬೇಕಂತ ಹೇಳಿದ್ರೆ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ಬೇಕು, ಯಾವ ರೀತಿಯ ಒಂದು ಸ್ಟೆಪ್ಸ್ ನ ತಗೊಂಡಿದ್ದಾರೆ, ಒಟ್ಟಾರೆ ಮಾಹಿತಿ ಈಗ ಇನ್ನಷ್ಟು ಡೆಪ್ತ್ ಆಗಿ ತಗೊಳ್ಳೋಣ. ಬನ್ನಿ, ಹಾಗೆ ಮಾತಾಡ್ಕೊಳ್ತಾ ಹೋಗೋಣ. ಈಗ ನೋಡೋದಾದ್ರೆ ನಾವು ಯಾವುದೇ ಒಂದು ಬೆಳೆ ಅಂದ್ರೆ ಇವಾಗ ತಳಿ ಸೆಲೆಕ್ಷನ್ ಎಲ್ಲ ಆಯ್ತು ಅನ್ಕೊಳ್ಳಿ. ತಳಿ ಸೆಲೆಕ್ಷನ್ ಆದ್ಮೇಲೆ ನಾವು ಒಂದು ಪರ್ಟಿಕ್ಯುಲರ್ ಆಗಿ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಯಾವ ರೀತಿ ಇರಬೇಕಾಗುತ್ತೆ ಸರ್ ಇದು? ಯಾಕಂತ ಹೇಳಿದ್ರೆ ದೀರ್ಘಕಾಲಿಕವಾದ ಬೆಳೆ ಇದು. ಸರ್, ಒಂದು ನೀರ್ ನಿಲ್ಲೋ ತರ ಮಾಡ್ಕೋಬಾರ್ದು. ನಾವು ಯಾವ ತರ ಬೆಡ್ ಸ್ವಲ್ಪ ಲೈಟ್ ಆಗಿ 1 ಅರ್ಧ ಅಡಿ ಬೆಡ್ ಮಾಡ್ಕೊಂಡು ಗಿಡ ನೆಟ್ಕೋಬಹುದು. ಇಲ್ಲ ಗಿಡ ನೆಟ್ಬಿಟ್ಟು ಆದ್ರೂ ಬೆಡ್ ತರ ಮಾಡ್ಕೋಬಹುದು. ರೋಸಾ ಗಿಡಗೆ ಮಾಡ್ಕೊಂಡಂಗೆ ಮಾಡ್ಕೋಬಹುದು. ನೀರ್ ನಿಲ್ಲೋ ತರ ಮಾಡಬಾರ್ದು. ಮತ್ತೆ ಹೆವಿ ನೀರ್ ಏನ್ ತಗೊಳಲ್ಲ ಸರ್. ಬೇಸಿಗೆಯಲ್ಲಿ ಒಂದ್ 3 ತಿಂಗಳು ಮೇಂಟೈನ್ ಮಾಡ್ಬಿಟ್ರೆ, ಮಳೆಗಾಲದಲ್ಲಂತೂ ನೀರಂತೂ ಜಾಸ್ತಿ ಕಡಿಮೆ ತಗೊಳ್ಳೋದು. ಜಾಸ್ತಿ ಕಡಿಮೆ. ಈ ನೀರಾವರಿ ವಿಚಾರಕ್ಕೆ ಬಂದಾಗ ಇವಾಗ ಇಲ್ಲಿ ನೋಡೋದಾದ್ರೆ ಡ್ರಿಪ್ ಪೈಪ್ ಹಾಕಿದ್ದೀರಾ? ಡ್ರಿಪ್ ಸಾಕ ನೀರು ಇದಕ್ಕೆ? ಡ್ರಿಪ್ ಸಾಕು ಸರ್, ಮೈಕ್ರೋ ಟ್ಯೂಬ್ ಏನೋ ಹಾಕೋ ಅವಶ್ಯಕತೆ ಇರೋದಿಲ್ಲ ಸರ್. ನನ್ಗೆ ಸ್ವಲ್ಪ ನೀರ್ ಜಾಸ್ತಿ ಇದೆ ಅನ್ಬಿಟ್ಟು ನಾನು ಹಳೆ ಡ್ರಿಪ್ ಹಾಕೊಂಡು ಟೋಟಲ್ ಬಿಡ್ತಾ ಇದ್ದೀನಿ. ಗಿಡದ ಹತ್ರ ಒಂದೊಂದು ವಾಲಿಕೊಂಡ್ರೆ ಸಾಕು ಸರ್, ಚಿಕ್ಕದು. ಅದೇ ಡ್ರಿಪ್ಪರ್ ಹಾಕೊಂಡ್ರೆ ಸಾಕು. ಒಂದು ಗಿಡಕ್ಕೆ 2-3 ಲೀಟರ್ ನೀರ್ ಆದ್ರೇನು ಸಾಕು. ದಿನ ತಪ್ಸ್ ಒಂದಿನ ಬಿಟ್ಟು ಒಂದಿನ. ಮಳೆಗಾಲದಲ್ಲಿ ಅದು ಬೇಡ, ಬೇಸಿಗೆಯಲ್ಲಿ ಅಷ್ಟು ಬೇಕಾಗುತ್ತೆ. ಬೇಸಿಗೆದಲ್ಲಿ ಮಾತ್ರ ದಿನ ಬಿಟ್ಟು ದಿನ ಒಂದು ಗಿಡಕ್ಕೆ ಒಂದು. ಬೇಸಿಗೆಯಲ್ಲಿ ಡೈಲಿ ಕೊಟ್ರೇನು ತಗೊಳುತ್ತೆ. ಇವಾಗ 4 ಲೀಟರ್ ಡ್ರಿಪ್ಪರ್ ತಗೊಂಡ್ಬಿಟ್ರೆ 1 ಅವರ್ ಬಿಟ್ರೆ ಸಾಕು. ಇದು ಒಂದು ನೀರಾವರಿ ವಿಚಾರ ಹೇಳಿದ್ರೆ ಒಂದ್ ಸ್ವಲ್ಪ ಉಳುಮೆ ಎಲ್ಲ ನೋಡೋದಾದ್ರೆ ಯಾವ ರೀತಿ ಇರ್ಬೇಕಾಗ್ತದೆ ಈಗ ಸರ್? ಉಳುಮೆಗೆ ಬಂದ್ರೆ ನಾವು ಫಸ್ಟೇ ಒಂದು ನೆಲನ ಹದ ಮಾಡ್ಕೊಂಡು ಒಂದ್ರೇಕೆ ನೇಗ್ಲು ಇಲ್ಲ ಡಬಲ್ ಹಾಕ್ಬಿಟ್ಟು ನೆಲನ ಒಂದ್ಸತಿ ಹದ ಮಾಡ್ಕೊಂಡ್ಬಿಟ್ಟು 5 ನೇಗ್ಲು ಹಾಕ್ಬಿಟ್ಟು ರೋಟ್ ಹಾಕಿ ಲೆವೆಲ್ ಮಾಡಿಕೊಂಡ್ರೆ ಸಾಕು. ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು 9/9 ಅಡಿಗೆ ಇಲ್ಲ 8 ಅಡಿ ಇಲ್ಲ 10 ಅಡಿಗೆ ನೀವು ಯಾವ ಇದ್ರಲ್ಲಿ ನೆಡ್ತೀವೋ ಗಿಡಗಳು ಪ್ಲಾನಿಂಗ್ ಅಲ್ಲಿ ಡ್ರಿಪ್ ಇರಿಗೇಷನ್ ಮಾಡ್ಕೋಬಹುದು. ಮತ್ತೆ ನೀವು ಗೊಬ್ಬರ ಕೊಟ್ಟು ಆದ್ರೂ ಉಣ್ಬೋದು, ಇಲ್ಲ ಬೇಡ ನಾವು ಒಂದು 3 ತಿಂಗಳು ಆದ್ಮೇಲೆ ಕೊಡ್ತೀವಿ ಅಂದ್ರೂ ಪರವಾಗಿಲ್ಲ. ತಿಪ್ಪೆ ಗೊಬ್ಬರ ಆಗ್ಲಿ, ಇಲ್ಲ ಅಂದ್ರೆ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಆದ್ರೂ ಪರವಾಗಿಲ್ಲ. ಫಸ್ಟ್ ಅಲ್ಲಿ ತಿಪ್ಪೆ ಗೊಬ್ಬರ ಬೇಡ, ಯಾಕಂದ್ರೆ ಗೊಣ್ಣೆ ಹುಳುದ್ ಕಾಟ ಜಾಸ್ತಿ ಇರುತ್ತೆ. ಫಸ್ಟ್ ಅಲ್ಲಿ ಗಿಡದಲ್ಲೇ ಬೇಡ. ಒಂದ್ 3 ಮಂತ್ಸ್ ಆದ್ಮೇಲೆ ತಿಪ್ಪೆ ಗೊಬ್ಬರ ಕೊಟ್ರೆ ಒಳ್ಳೇದು. ಈಗ ಸೈಡ್ ಅಲ್ಲಿ ಕೊಟ್ಬಿಟ್ಟು ಮಣ್ಣು ಹಾಕಿ ಬೆಡ್ ಮಾಡ್ಕೊಂಡ್ರೆ ಸಾಕು. ಬೇಸಿಕ್ ಆಗಿ ಕೊಡೋ ಅವಶ್ಯಕತೆ ಇಲ್ಲ. ಕೊಡ್ಬೋದು ಬೇಡ. ಓಕೆ ಸರ್, ಈಗ ಒಂದು 3 ತಿಂಗಳಾದ್ಮೇಲೆ ನಾವು ಸೈಡ್ಗಳಲ್ಲಿ ಈ ರೀತಿ ಒಂದು ಟ್ರೆಂಚ್ ಮಾಡಿ ಟ್ರೆಂಚ್ ಅಲ್ಲಿ ತುಂಬಿಟ್ಟು ಬೆಡ್ ಮಾಡೋದು. ಓಕೆ, ಇದೊಂದು ಇವಾಗ ಬಂದು ನೀವು ಹೇಳಿರೋದೆಲ್ಲ ಬಂದು ಒಂದು
ಕೆಮಿಕಲ್ ಗೊಬ್ಬರ ಬಿಟ್ಟು ಆರ್ಗಾನಿಕ್ ಹೇಳಿದಿರಾ, ಏನು ನಾಟಿ ಗೊಬ್ಬರ ಜೊತೆಗೆ ಉಂಗೆ ಹಿಂಡಿ, ಬೇವಿನ ಹಿಂಡಿ, ಇದನ್ನ ಹೊರತುಪಡಿಸಿ ಇನ್ನೇನಾದ್ರೂ ಕೆಮಿಕಲ್ ಗೊಬ್ಬರಗಳನ್ನ ಕೊಡಬೇಕಾ ಸರ್? ಕೊಡ್ಬೋದು, ಏನು ಅದೇನು ಪ್ರಾಬ್ಲಮ್ ಏನಾಗಲ್ಲ. ಕೊಟ್ಟರೆ ತಗೊಳುತ್ತೆ, 10-26 ತಗೊಳುತ್ತೆ, ಕಾಯಿ ದಪ್ಪ ಆಗೋದಕ್ಕೆ ತಗೊಳುತ್ತೆ, ಮತ್ತೆ 20-20 ತಗೊಳುತ್ತೆ. ನಾವು ಪೊಟಾಶ್ ಕೊಟ್ಕೋಬಹುದು, DAP ಕೊಟ್ಕೋಬಹುದು. ಬಟ್ ಕಾಯಿ ಜಾಸ್ತಿ ಇನ್ನೇನು ಮೆಚೂರ್ಡ್ ಸ್ಟೇಜ್ ಅಲ್ಲಿ ಇದ್ದಾಗ ಗೊಬ್ಬರ ಸ್ವಲ್ಪ ಹೆವಿ ಕೊಡಕ್ ಹೋಗ್ಬೇಡ್ರಿ. ಆಂಥ್ರಾಸ್ಕಾಲ್ ಬರೋದು ಅಂದ್ರೆ ಮಳೆ ಬಿದ್ರೆ ಆಂಥ್ರಾಸ್ಕಾಲ್ ಬರೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಒಂದು ಬಿಟ್ರೆ ಮಿಕ್ಕ ಅವಾಯ್ಡ್ ಮಾಡ್ಕೊಳ್ಳಿ. ನೀವು ನಿಂಬೆಕಾಯಿ ಸ್ಟೇಜ್ ಅಲ್ಲಿ ಇದ್ದಾಗ ಸ್ವಲ್ಪ ಗೊಬ್ಬರಗಳು ಕೊಟ್ಕೊಂಡು ಸ್ವಲ್ಪ ದಪ್ಪ ಮಾಡ್ಕೊಂಡ್ರೆ ನಮ್ಗೊಂದು 300 ಗ್ರಾಮ್ 400 ಗ್ರಾಮ್ ಬಂದ್ರೆ ಕಾಯಿ ಒಳ್ಳೆ ರೇಟ್ ಹೋಗುತ್ತೆ. ಈಗ ಓಕೆ, ಒಂದು ಈ ಫರ್ಟಿಗೇಷನ್ ಬಗ್ಗೆನೇ ಮಾತಾಡ್ತಾ ಇದೀರಲ್ವಾ, ಈಗ ನೋಡೋದಾದ್ರೆ ಈಗ 3 ತಿಂಗಳಿಗೆ ಒಂದ್ ಸ್ವಲ್ಪ ಗೊಬ್ಬರ ಕೊಟ್ಟು ನಮ್ಮ ಮಣ್ಣ ಬೆಡ್ ಟೈಪ್ ಮಾಡ್ಕೊತೀರಿ. ಅದಾದ್ಮೇಲೆ ಎಷ್ಟು ದಿನಕ್ಕೊಮ್ಮೆ ಏನಾದ್ರು ಡ್ರಿಪ್ ಗೊಬ್ಬರ ಏನಾದ್ರು ಕೊಡ್ತೀರಾ ಸರ್? ನ್ಯೂಟ್ರಿಷನ್ ಸ್ವಲ್ಪ ತಗೊಳುತ್ತೆ ಸರ್. ನಾವು ಸ್ಪ್ರೇ ಆದ್ರೂ ಪರವಾಗಿಲ್ಲ, ಇಲ್ಲಾಂದ್ರೆ ಡ್ರಿಪ್ ಆದ್ರೂ ಪರವಾಗಿಲ್ಲ, ನ್ಯೂಟ್ರಿಷನ್ ಬೇಕಾಗುತ್ತೆ. ಎರಡನೇದು ಡ್ರಿಪ್ ಗೊಬ್ಬರನು ಅಷ್ಟೇ, ಚಿಗುರಲ್ಲಿ 19 ತಗೊಳುತ್ತೆ. ಮತ್ತೆ ಸ್ವಲ್ಪ ಮೇಲೆ ಹೋದ್ಮೇಲೆ 1261, ಕಾಯಿ ಸ್ವಲ್ಪ ಪೀಚ್ ಎಲ್ಲ ಇದಾಗಿ ದಪ್ಪ ಆಗೋ ಸ್ಟೈಲ್ ಅಲ್ಲಿ 13045, ಲಾಸ್ಟ್ ಸ್ಟೇಜ್ ಅಲ್ಲಿ ಬೂಸ್ಟ್ ತಗೊಳುತ್ತೆ. ಇನ್ನೂ ಸ್ವಲ್ಪ ದುಡ್ಡಿರೋ 37 ಬಿಡ್ತಾ ಇದಾರೆ. ಸ್ವಲ್ಪ ರೇಟ್ ಜಾಸ್ತಿ. ಬೂಸ್ಟ್ ಅಲ್ಲೇ ಪರವಾಗಿಲ್ಲ, 50 to 34 ಚೆನ್ನಾಗಿ ರಿಸಲ್ಟ್ ಇದೆ. ಈಗ ಅದನ್ನ ಅದಕ್ಕೆ ಹೋದಾಗ 1 kg ಬೆಲೆ ಒಂದು 400 ರೂಪಾಯಿ. 37 ಲಾಸ್ಟ್ ಇಯರ್ ನಾನು ಬಿಟ್ಟೆ. ಇದೆ ಲಾಸ್ಟ್ ಇಯರ್ ಬಿಟ್ಟು 9,000 ಇದೆ, 25 kg ಮೂಟೆ 9,000 ಇದೆ. ಲಾಸ್ಟ್ ಇಯರ್ ಒಂದು 8 kg ಮಾತ್ರ ಬಿಟ್ಟೆ. 1 ಎಕರೆಗೆ ಒಂದು 3 ರಿಂದ 5 kg ವರೆಗೂ ಸಾಕಲ್ವಾ? 3 ರಿಂದ 5 kg ಅಷ್ಟೇ ರೆಕಮೆಂಡ್. ನಾವು ಸುಮ್ಮನೆ ಒಂದು ಮೂಟೆ ತಗೊಂಡು ಬಿಟ್ಬಿಟ್ರೆ ತಿನ್ನಲ್ಲ ಗಿಡ. ನಾವು ಕಂಟಿನ್ಯೂಸ್ ಆಗಿ 3 ರಿಂದ 5 kg ಕೊಟ್ಕೊಂಡು ಹೋಗ್ತಾ ಇದ್ರೆ ಅದೇ ತಗೊಳ್ಳೋದು. ರೆಗ್ಯುಲರ್ ಆಗಿ ಕೊಡೋದ್ರಿಂದ ಗಿಡ ಗ್ರೋತ್ ಚೆನ್ನಾಗುತ್ತೆ, ಫ್ಲವರಿಂಗು ಮತ್ತೆ ಹೂವು ಪಿಂದೆ ದಪ್ಪ ಆಗುತ್ತೆ. ಖಂಡಿತ ಕೆಲವೊಬ್ಬ ರೈತರನ್ನ ನಾನು ನೋಡಿದೀನಿ, ಬಿಡ್ತಾರೆ ಅಂತ ಹೇಳಿದ್ರೆ ಈಗ 1 ಮೂಟೆ ತಗೊಂಡ್ಬಂದ್ರೆ ಎಕರೆಗೆ ಅರ್ಧ ಮೂಟೆ 1 ಮೂಟೆವರೆಗೂ ಬಿಡೋ ಅಂತ ರೈತರು ನೋಡಿದೆ. ಬಟ್ ನೀವ್ ಹೇಳ್ತಿರೋದು ಕರೆಕ್ಟ್. ಅದಕ್ಕೆ ಎಷ್ಟು ಕೊಟ್ರೇನೋ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋದು. ಸೊ ಲಿಮಿಟ್ ಆಗಿ ಕೊಟ್ಕೊಳ್ಬೋದು. ನಂದು ಆಲ್ಮೋಸ್ಟ್ ಒಂದು ನಿಯರ್ಲಿ 3 ಎಕರೆ ಬರ್ಬೋದು, 2.25-3 ಎಕರೆ ಬರ್ಬೋದು. ನಾನು ಎಲ್ಲಾ ಸೇರ್ ಕೊಡೋದು 10 ರಿಂದ 12 kg. 3 ಎಕರೆಗೂ. ಈಗ ನೀವ್ ಹೇಳಿದ್ರೆ ಈ ಒಂದು ಗೊಬ್ಬರಗಳನ್ನ ಹಂತ ಹಂತವಾಗಿ ಕೊಡಬೇಕು. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಗಿಡ ಬೆಳವಣಿಗೆಗೆ 19 ಬ್ರಾಂಚಸ್ ಗೆ 1260, ಅದಾದ್ಮೇಲೆ 13-045 ಬಂದು ಕಾಯಿ ಒಂದ್ ಸ್ವಲ್ಪ ಚೆನ್ನಾಗಿದಾಗ್ಲಿಕ್ಕೆ, ಬೂಸ್ಟ್ ಇನ್ನ ಸೈಜ್ ಬರ್ಲಿಕ್ಕೆ, ನ್ಯೂಟ್ರಿಯೆಂಟ್ಸ್ ಗಿಡ ಹೆಲ್ತಿಯಾಗಿರೋದಕ್ಕೆ ಇದೊಂದು ಫರ್ಟಿಗೇಷನ್. ಎಷ್ಟು ದಿನಗಳ ಅಂತರದಲ್ಲಿ ಕೊಡ್ತೀರಾ ಇದನ್ನ ಸರ್? ಮ್ಯಾಕ್ಸಿಮಮ್ ಮಂತ್ಲಿ 3 ಟೈಮ್ಸ್. ಓಕೆ, ಒಂದು 10 ದಿನಕ್ಕೆ ಗಿಡದ ಬೆಳವಣಿಗೆಗೆ ಯಾವ್ದು ಬೇಕು ಕೊಡ್ತೀವಿ. ಓಕೆ, ಇದೊಂದು ಫರ್ಟಿಗೇಷನ್ ವಿಚಾರ ಆಯ್ತು ಸರ್. ಈಗ ನಾವು ಬೇಸಿಕ್ ಆಗಿ ಏನಂತ ಹೇಳಿದ್ರೆ ಸಾಲಿಂದ ಸಾಲುಗಳಿಗೆ ಮತ್ತೆ ಸಸಿಯಿಂದ ಸಸಿಗೆ ಅಂತರಗಳು ನೋಡೋದಾದ್ರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಎಷ್ಟು ಕೊಟ್ಟಿದ್ದೀರಾ ಸರ್? ಸರ್ ಇದು 9/5 ಕೊಟ್ಟಿದ್ದೀನಿ ಸರ್. 9/5 ಯಾಕಂದ್ರೆ 10/5 ಕೊಡ್ತಾರೆ, 11/5 ಕೊಡ್ತಾರೆ. ನಮ್ಗೆ 9/5 ಒಳ್ಳೆ ಇದೆ ಸರ್. ಯಾಕಂದ್ರೆ ನಾವ್ ಇದು ಕಟಿಂಗ್ ಮಾಡ್ತೀವಿ, ಪ್ರೂನಿಂಗ್ ಕೊಡ್ತೀವಿ. ಗಿಡ ಬೇರೆ ಗಿಡದಲ್ಲಿ ಏನು ಅಷ್ಟು ಪ್ರೂನಿಂಗ್ ಕೊಡಲ್ಲ. 6 ಮಂತ್ ಒಂದ್ಸತಿ ಪ್ರೂನಿಂಗ್ ಕೊಡ್ಬೋದು. ಗಿಡ ದೊಡ್ಡದು ಆಗಲ್ಲ, ನಾವೇನು ರೋಜಾ ಹೂ ತರ ಏನ್ ಮುಳ್ಳೇನಿರಲ್ವಲ್ಲ, ಓಡಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಎರಡನೇದು, ನೀವು ಟ್ಯಾಕ್ಟ್ರಿಯಲ್ಲಿ ಲೇಬರ್ಸ್ ಕಷ್ಟ ಇದೆ, ಟ್ಯಾಕ್ಟ್ರಿಯಲ್ಲಿ ಚಿಕ್ಕ ಟ್ಯಾಕ್ಟ್ರಿಯಲ್ಲಿ ಉಳ್ಬೇಕಂದ್ರೆ ಒಂದು ಸ್ವಲ್ಪ ದೂರ ಮಾಡ್ಕೊಳ್ಳಿ, 10-11 ಅಡಿ. ನಿಮ್ಗೆ ಬೇಡ, ನಿಮ್ಗೆ ಲೇಬರ್ಸ್ ಅಡ್ಜಸ್ಟ್ ಇದಾರೆ, ನಾವು ಕಳೆ ತೆಗಿಸ್ತೀವಿ ಈ ತರ ಅಂದ್ರೆ 9 ಅಡಿ ಮಾಡಿದ್ರೆ ಆಯ್ತು, 8 ಅಡಿ ಮಾಡಿದ್ರೆ ಆಯ್ತು, ಏನು ಪ್ರಾಬ್ಲಮ್ ಏನಾಗ. ನೀವು ಕೊಟ್ಟಿರೋ ಅಂತ ಬಂದು ಈಗ 9/5 ಸಸಿಯಿಂದ ಸಸಿಗೆ, ಇದು ಗಿಡದಿಂದ ಗಿಡಕ್ಕೆ 5 ಅಡಿ. ಸರ್, ಈಗ ಇಷ್ಟೆಲ್ಲ ಒಂದು ವಿಚಾರ ಆಯ್ತು. ಇನ್ನು ಔಷಧಿಗಳ ವಿಚಾರಕ್ಕೆ ಬಂದಾಗ ಏನಾದ್ರೂ ಔಷಧಿಗಳು ಇದಕ್ಕೆ ಬೇಕಾಗುತ್ತಾ ಸರ್? ಏನಾದ್ರು ಔಷಧಿ ತಗೊಳುತ್ತೆ ಅಂದ್ರೆ ಒಂದು ಇದ್ರಲ್ಲಿ 3 ಪ್ರಾಬ್ಲಮ್ ಬರುತ್ತೆ ಸರ್. ಪ್ರಾಬ್ಲಮ್ ಇದೇ ಗಿಡ ಅಲ್ಲ, ಫ್ರೋಮೋಗಾನೆಟಲ್ಲೂ ಅದೇ ಬರೋದು. ನಿಮ್ಟೋಡ್ಸ್ ಪ್ರಾಬ್ಲಮ್ ಒಂದು ಮೇನ್, ಗೊಣ್ಣೆ ಹೊಳೋದು ಕ್ರಾಪ್ಸ್, ಅವೆರಡು ಮೇನ್ ರೋಗ. ಮತ್ತೆ ಇದ್ರಲ್ಲಿ ಮಿಲಿಮಗೊಂದು ಇದು ಕೊಡುತ್ತೆ, ವೈಟ್ ಆಗಿ ಇಲ್ಲಿ ಈ ಕಾಯಿಗಳ ಹತ್ರ ಎಲೆಗಳ ಮೇಲೆ ಎಲ್ಲ ಅದೊಂದು ಕಾಟ ಕೊಡುತ್ತೆ. ಮಿಲಿಮಗ್ಗೆ ಔಷಧಿ 1 ಸತಿ 2 ಸತಿ ಹೊಡ್ಕೊಂಡ್ರೆ ಹೋಗುತ್ತೆ, ಅದೇನ್ ಪ್ರಾಬ್ಲಮ್ ಏನಾಗಲ್ಲ. ಈ ಮಳೆಗಾಲದಲ್ಲಿ ಏನು ಅಷ್ಟು ರೋಗ ಬರಲ್ಲ. ಬೇಸಿಗೆಯಲ್ಲಿ ಮಿಲಿಮಗ್ ಸ್ವಲ್ಪ ನೀರಿನಂಶ ಕಡಿಮೆ ಇದ್ದಾಗ ಸ್ವಲ್ಪ ತೊಂದರೆ ಕೊಡುತ್ತೆ. ಮಳೆಗಾಲ ಇವಾಗ ಮಳೆ ಬಿದ್ದಿದ ತಕ್ಷಣ ಗಿಡ ಫುಲ್ ಕ್ಲಿಯರ್ ಆಗೋಗುತ್ತೆ. ನಿಮಗೆ ಇವಾಗ ಮುಖ್ಯವಾಗಿ ಮೇಲು ಬಗ್ಗು ಮತ್ತೆ ಗೊಣ್ಣೆ ಹುಳ ಜೊತೆಗೆ ನೆಮೆಟೋಡ್ ಪ್ರಾಬ್ಲಮ್, ಇದು 3 ಪ್ರಮುಖ ತೊಂದರೆಗಳು. ಅದನ್ನ ಹೊರತುಪಡಿಸಿ ಈಗ ಇಲ್ಲಿ ನೋಡೋದಾದ್ರೆ ಈ ಒಂದು ರ್ಯಾಪರ್ ಅಂದ್ರೆ ಈಗ ಯಾವ್ದೇ ಒಂದು ನಾವು ಇದನ್ನ ತಗೊಂಡಾಗ ಒಂದು ಐಟಮ್ ತಗೊಂಡಾಗ ನಾವು ರ್ಯಾಪ್ ಮಾಡ್ತೀವಿ, ಅದೇ ರೀತಿನೇ ಇದಕ್ಕೊಂದು ಕೋಟಿಂಗ್ ಅನ್ನೋದನ್ನ ಮಾಡಿರ್ತೀವಿ. ಸೊ ಇದೇನ್ ರೀಸನ್ ಅಂತ ಹೇಳಿ ಸರ್? ಒಂದು ಊಜಿ ಕಂಟ್ರೋಲ್ಗೆ, ಮೈನ್ ಊಜಿ ಕಂಟ್ರೋಲ್ಗೆ. ಈಗ ಒಂದನ್ನ ತೆಗೆದು ತೋರಿಸ್ತೀರಾ ಸರ್? ಅದು ಮೈನ್ ಊಜಿ ಕಂಟ್ರೋಲ್ಗೆ. ಇದಿನ್ನೂ ಮೆಚೂರ್ಡ್ ಆಗಿಲ್ಲ. ಈ ಒಂದು ಪದ್ಧತಿಯಲ್ಲಿ ಮಾಡಿದ್ರೆ ಕೆಮಿಕಲ್ ನ ಕಡಿಮೆ ಬಳಸಬಹುದಲ್ವಾ? ನಮಗೆ ಊಜಿಗಳಿಗೆ ಕೆಮಿಕಲ್ ಹೊಡೆಯೋ ಅವಶ್ಯಕತೆ ಇರಲ್ಲ. ಇದಿನ್ನು ಆಲ್ಮೋಸ್ಟ್ ಒಂದು ಕಾಯಿ ಕವರ್ ಹಾಕಿ ಒಂದು 10 ದಿವಸ ಆಗಿರ್ಬೋದು. 10 ದಿವಸ. ಇದು ಇನ್ನೂ ಒಂದು 15-20 ದಿವಸ ಇರಬೇಕು. ಓಕೆ, ಇದು ಮೇನ್ ಬೇಕಾಗಿರೋದು ನಮ್ ಬೂಜಿ ಕಂಟ್ರೋಲ್. ಈಗ ಬಂದು ಈ ಒಂದು ಲೇಯರ್ ಇರುತ್ತದೆ, ಇದು ಏನಕ್ಕೆ? ಇದು ಫೋಮ್ ಸರ್, ಇದು ಫೋಮು. ನಾವು ಬೇರೆಯವರು ಒಬ್ಬೊಬ್ರು ಡೈರೆಕ್ಟ್ ಕವರ್ ಹಾಕಿ ಹಾಕ್ತಾರೆ, ಡೈರೆಕ್ಟ್ ಕವರ್ ಅಲ್ಲೇ ಕೊಟ್ಬಿಡ್ತಾರೆ. ನಮ್ಗೆ ಮತ್ತೆ ಲೇಬರ್ ಸಿಗಲ್ವಲ್ಲ, ಒಂದೇ ಸತಿ ಫೋಮು ಕವರ್ ಲಬರ್ ಮಾಡ್ಬಿಟ್ರೆ ಲಾಸ್ಟ್ ಅಲ್ಲಿ ಮಾಡ್ಬಿಟ್ಟು ಡೈರೆಕ್ಟ್ ಹಂಗೆ ಕೊಟ್ಕೊಳ್ತೀವಿ. ನೀವು ಮತ್ತೆ ಹಾಕೋ ಅವಶ್ಯಕತೆ ಇರಲ್ಲ. ಮತ್ತೆ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಹಾಕೊಡ್ತೀವಿ, ಇಲ್ಲಾಂದ್ರೆ ಡೈರೆಕ್ಟ್ ಹಂಗೆ ಕಳಿಸಬಹುದು. ಒಳ್ಳೆ ಕೆಲಸ.
ಇಲ್ಲ ಅಂದ್ರೆ ಕಾಯಿ ಕಿತ್ ಮೇಲೆ ಮತ್ತೆ ಲೇಬರ್ಸ್ ಇಕ್ಕೋಬೇಕು. ಆ ಮತ್ತೆ ಟೈಮಲ್ಲಿ farm ಹಾಕ್ಬೇಕು. ಅವ್ರು ಹೇಳ್ದಾಗೆಲ್ಲ ಇವಾಗ 500 kg ಆರ್ಡರ್ ಕೊಡ್ತಾರೆ, ಅವತ್ತು ಲೇಬರ್ ಸಿಗಲ್ಲ. ಹಾ. ಇವಾಗ ಒಂದೇ ಸತಿ ಲೇಬರ್ಸ್ ಇದ್ದಾಗ ಎಲ್ಲ ಹಾಕೊಂಡು ಕವರ್ ಪ್ಯಾಕ್ ಮಾಡ್ಬಿಟ್ಟು ಡೈರೆಕ್ಟ್ ಕಾಯಿ ಕಿತ್ ಕಳ್ಸ್ಬೋದು. ಖಂಡಿತ ಸೂಪರ್, ಇದು ಒಳ್ಳೆ ಇದೆ. ನಮ್ದು ಬೇರೆಯವರು ಮಾಡ್ತಾರೆ ಒಂದೊಂದ್ ತರ, ಹ್ಮ್. ನನ್ಗಿದ ಈಸಿ ಆಯ್ತು. ಒಂದೇ ಸತಿ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಈಗ ಇದನ್ನ ಮಾಡ್ಕೊಳ್ಳೋದ್ರಿಂದ ನಾವು ಊಜಿಗೆ ಏನು ಸ್ಪ್ರೇ ಮಾಡೋ ಅವಶ್ಯಕತೆ ಇರಲ್ವಾ? ಊಜಿಗೆ ಈ ಸತಿ ಬಂದೇ ಇಲ್ಲ ಸರ್. ಲಾಸ್ಟ್ ಟೈಮ್ ಇತ್ತು, ಬೇಸಿಗೆಯಲ್ಲಿ ಇತ್ತು, ಮಳೆಗಾಲದಲ್ಲಿ ಇತ್ತು. ಈ ಸತಿ ಊಜಿದ್ ಇದೇ ಬಂದಿಲ್ಲ. ಹ್ಮ್. ಸ್ಪ್ರೇನು ಅಷ್ಟೇ ನಾನು ಅಲಿಕಾ ಒಂದ್ ಟೈಮ್ ಕೊಡ್ತಾ ಇದ್ದೆ ಅವಾಗ ಅವಾಗ. ಸಿಂಪಲ್ ಸಿಂಪಲ್ ಅಲ್ಲೇ ಹೆವಿ ಕೆಮಿಕಲ್ಸ್ ಏನು ಇಲ್ಲ. ಹಾ. ಪಕ್ಕದಲ್ಲಿ ಸೌತೆಕಾಯಿ ಮತ್ತೆ ಬೀರೆಕಾಯಿ ಇಂತ ತೋಟಗಳಿದ್ರೆ ಸ್ವಲ್ಪ ಊಜಿದ್ ಇದ್ರೆ ಊಜಿದ್ ಕಾಟ ಬರುತ್ತೆ. ಮಿಕ್ಕ ಏನು ಪ್ರಾಬ್ಲಮ್ ಏನು ಅಷ್ಟು ಬಂದಿಲ್ಲ. ಊಜಿದ್ ಕವರ್ ಹಾಕಿದ್ರೆ 99% ಅವಾಯ್ಡ್ ಆಗುತ್ತೆ. ಓಕೆ ಸರ್, ಈಗ ನೀವ್ ಹೇಳ್ದಂಗೆ ಊಜಿ ಈ ಒಂದು 2-3 ಬಿಟ್ರೆ ಇನ್ನೇನ್ ತೊಂದರೆ ಬರಲ್ಲ ಬೇರೆ ಮೇಜರ್ ಆಗಿ. ಮೇಜರ್ ಏನಿಲ್ಲ. ಈಗ 1 ಎಕರೆ ವಿಸ್ತೀರ್ಣಕ್ಕೆ ಹಾ. ನೀವು ಕುಳಿಸಿರುವಂತ ಸಸಿ ಲೆಕ್ಕ ಹೇಳೋದಾದ್ರೆ ಎಷ್ಟಿದೆ ಸರ್? 9/5 ಅಂದ್ರೆ 700 ಇಂದ 720 ಗಿಡ. ಲ್ಯಾಂಡ್ ಯಾವ ತರ ಇರುತ್ತೆ, ಬಾಕ್ಸ್ ಟೈಪ್ ಅಲ್ಲಿ ಇದ್ರೆ ಒಂದು 700 ಇಂದ 720 750 ಹಿಡಿಯುತ್ತೆ. ಒಂದು ಲೆಕ್ಕಾಚಾರ ಒಂದೊಂದು ಡೈಮೆನ್ಷನ್ ಮಿನಿಮಮ್ 700 ಸರ್. ಮಿನಿಮಮ್ 700 ಇಂದ ಒಂದು 800 ಗಿಡ 700 ಇಂದ 750 ಲಾಸ್ಟ್. 750. ಈಗ ಒಂದು ಸಸಿಯ ಬೆಲೆ ನೋಡೋದಾದ್ರೆ ಏನ್ ಬರುತ್ತೆ ಸರ್? ಸರ್ ನಾವ್ ಅವಾಗ ತಂದಾಗ 200 ರೂಪಾಯಿವರೆಗೂ ಇತ್ತು. 200 ನಾವು ಕಲ್ಕತ್ತಾದಿಂದ ಡೈರೆಕ್ಟ್ ಟ್ರೈನ್ ಅಲ್ಲಿ ಹಾಕೊಂಡು ತಗೊಂಡ್ಬಂದ್ವಿ. ಇವಾಗೆಲ್ಲ 9500 ಅಷ್ಟಕ್ಕೆ ಬಂದ್ಬಿಡಿ. ಅಷ್ಟಕ್ಕೆ ಬಂದಿದೆ. ಒಂದಿಷ್ಟು ಕಡಿಮೆ ಆಗಿದೆ ಈಗ. ಫಸ್ಟ್ ಟೈಮ್ ತಂದಾಗ ಸದ್ಯ 300 250 300 ವರೆಗೂ ಇತ್ತು. ಒಂದು 2 years ಬ್ಯಾಕ್, ಅದು 2.5 years ಬ್ಯಾಕ್. ಇವಾಗೆಲ್ಲ ಆಲ್ಮೋಸ್ಟ್ 100 ನಿಯರ್ಲಿ ಇದೆ. ಓಕೆ, ಒಂದು ಸಸಿ ಬೆಲೆ ಇವಾಗ 100 ರೂಪಾಯಿ ನಿಯರ್ಲಿ ಸಿಗುತ್ತೆ. ಓಕೆ ಸರ್, ಇದೊಂದು ವಿಚಾರ ಆಯ್ತು. ಈಗ ಪ್ರೈಸ್ಗಳ ವಿಚಾರಕ್ಕೆ ಬಂದಾಗ, ಇವಾಗ ಕಾಯಿ ಕೆಡಾಗಿ ಬರುತ್ತೆ, ಪ್ರೈಸ್ಗಳ ವಿಚಾರಕ್ಕೆ ಬಂದಾಗ ನೀವು ಕನಿಷ್ಠ ಬೆಲೆ ಎಷ್ಟು ಹಾಕಿದ್ದೀರಾ, ಗರಿಷ್ಠ ಬೆಲೆ ಎಷ್ಟು ಹಾಕಿದ್ದೀರಾ? ಲಾಸ್ಟ್ ಟೈಮು ಇದೇ ಮಾರ್ಚ್ ಏಪ್ರಿಲ್ ಅಲ್ಲಿ ನನ್ ಕಾಯಿ ಎಂಡಿಂಗ್ ಆಯ್ತು. ಆವಾಗ ಮಾರ್ಕೆಟ್ ಏನು ನಮ್ ಬೆಂಗಳೂರು ಮಾರ್ಕೆಟ್ ಏನು ಅಷ್ಟು ಇಂಪ್ರೂವ್ ಆಗಿರ್ಲಿಲ್ಲ. ಇದು ಜಪನೀಸ್ ಸೈಡ್ ಓನ್ಲಿ ಡೆಲ್ಲಿ ಮಾರ್ಕೆಟ್ ಇತ್ತು, ಮತ್ತೆ ಕೇರಳ ಇತ್ತು, ಮತ್ತೆ ಮಂಗಳೂರವರು ಆ ಕಡೆ ಈ ಕಡೆ ತೆಗೆದು ಅವರು ಪಾರ್ಸಲ್ ಮಾಡ್ತಾ ಇದ್ರು. ಅದು ಬಿಟ್ರೆ ಇಲ್ಲಿ ಬೆಂಗಳೂರು ಮಾರ್ಕೆಟ್ ಇಂಪ್ರೂವ್ ಆಗಿರ್ಲಿಲ್ಲ. ಯಾರನ್ನ ಹೋಗಿ ಕೇಳಿದ್ರೆ ರೇಟ್ ಹೇಳಿದ್ರೆ ಇದು ರೇಟ್ ಜಾಸ್ತಿ, ಏನಕ್ಕೆ ಇದಿಷ್ಟು ರೇಟ್ ಕೊಡ್ಬೇಕು ಅಂತ ಹೇಳ್ತಾ ಇದ್ರು. ಇವಾಗ ಯಾವ ತರ ಆಗಿದೆ ಅಂದ್ರೆ, ಇದು ಟೇಸ್ಟ್ ನೋಡಿದವ್ರು ಮತ್ತೆ ಇದ್ರ ಬಗ್ಗೆ ಮತ್ತೆ ಹೋಗ್ತಾರೆ. ಬೇರೆ ನಮ್ಗೆ ಬೇಡ, ತೈವಾನ್ ಲೈಟ್ ಪಿಂಕ್ ಬೇಡ, ನಮ್ ಜಪನೀಸ್ ರೈಟೇ ಕೊಡಿ ಅಂತಾರೆ. ಆ ತರ ಆಗೋಗಿದೆ. ಇವಾಗೆಲ್ಲ ರೇಟ್ ಎಲ್ಲ ಆಲ್ಮೋಸ್ಟ್ 100 ನಿಯರ್ಲಿ ಇದೆ ಸರ್. ಈಗ 100 ನಿಯರ್ಲಿ ಇದೆ. ಅಲ್ಲ, ನಿಮಗೆ ಇದರಲ್ಲಿ ಅನುಭವದಲ್ಲಿ ಕಡಿಮೆ ರೇಟ್ ಎಷ್ಟು ಹಾಕಿರ್ತೀರಾ? ಕಡಿಮೆ ರೇಟು 70. ಮ್ಯಾಕ್ಸಿಮಮ್ ರೇಟ್ ಎಷ್ಟು ಹಾಕಿರ್ತೀರಾ? 110. ಸೊ ಇದೊಂದು ಪ್ರೈಸ್ ವಿಚಾರ ಆಯ್ತು. ಸರ್, ಈಗ ನಾವು ಸಸಿ ತಗೊಂಬಂದು ನಾಟಿ ಮಾಡಿ ಎಷ್ಟು ದಿನಕ್ಕೆ ಕ್ರಾಪ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ನಾವು ಮಳೆಗಾಲದಲ್ಲಿ ನೆಟ್ಕೊಂಡ್ರೆ ಒಂದು 5-6ನೇ ತಿಂಗಳು 7ನೇ ತಿಂಗಳು ಈ ಟೈಮಲ್ಲಿ ನೆಟ್ಕೊಂಡ್ರೆ, ಮಳೆಗಾಲ ಇರುತ್ತಲ್ಲ ಸ್ವಲ್ಪ ಬೇಗ ಇದಾಗುತ್ತೆ. ಬೇಸಿಗೆಯಲ್ಲಿ ನೆಡೋದಕ್ಕೂ ಮಳೆಗಾಲದಲ್ಲಿ ನೆಡೋದಕ್ಕೂ ಒಂದ್ 2-3 ತಿಂಗಳು ಮುಂಚೆ ಬರುತ್ತೆ. ಒಂದ್ 8ನೇ ತಿಂಗಳು 9ನೇ ತಿಂಗಳಲ್ಲಿ ಕಟ್ ಮಾಡಿ ಫುಲ್ ಪ್ರೂನಿಂಗ್ ಕೊಟ್ಬಿಟ್ಟು ಕಾಯ್ಕ್ ಬಿಟ್ರೆ, ಫಸ್ಟ್ ಇಯರ್ ಒಂದು ಎಕರೆಗೆ ಒಂದು 3 ರಿಂದ 5 ಟನ್ ವರೆಗೂ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಯರ್ ಅದು ಡಬಲ್ ಆಗುತ್ತೆ. ಗಿಡ ನೀವು ದೊಡ್ಡದಾದಷ್ಟು ನೀವು 5 kg ಬಿಡೋ ಗಿಡದಲ್ಲಿ 30 kg ವರೆಗೂ ಬಿಟ್ಟು ಇಳುವರಿ ಜಾಸ್ತಿ ಆಗ್ತದೆ. ಗಿಡ ದೊಡ್ಡದಾಗಿ ನಮ್ಗೆ ಇದ್ರಲ್ಲೇ 30 kg ಹಿಡಿದ್ರೇನು ಗಿಡ ಏನೂ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ. ನೀವು ಬಿಟ್ರೆ ಏನೂ ಆಗಲ್ಲ. ಎಕ್ಸ್ಟ್ರಾ ಬರುತ್ತೆ ಪಿಂದೆಗಳು, ಅದನ್ನ ಕಿತ್ತಾಗಬೇಕಾಗುತ್ತೆ. ಎಕ್ಸ್ಟ್ರಾ ಬರುತ್ತೆ. ಹೆಂಗಂತ ಅದನ್ನ ಈಗ ನೀವು ಸಸಿ ನಾಟಿ ಮಾಡಿ ಪ್ರೂನಿಂಗ್ ಅಂತ ಹೇಳಿದ್ರೆ ಎಷ್ಟು ತಿಂಗಳಿಗೆ ಕೊಡಬೇಕು ಸರ್? ನಾವು ಫಸ್ಟ್ ಗಿಡ ತಂದು ನೆಟ್ಟಿ ಫಸ್ಟ್ ಇವಾಗ ಈ ಮಂತ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರೆ ಅಂದ್ರೆ 2 months ಆದ್ಮೇಲೆ ಚಿಗುರು ಎಲ್ಲ ಬರುತ್ತೆ. ನೀವು ಬ್ರಾಂಚಸ್ ಈ ತರ ಅದು ಪ್ರೂನಿಂಗ್ ಅಂದ್ರೆ ಯಾವ ರೀತಿ ಅಂತ ಏನಾದ್ರು ಒಂದು ಎಕ್ಸಾಂಪಲ್ ತೋರಿಸ್ತೀರಾ? ಕಟಿಂಗ್ ಸರ್, ಈಗ ಪ್ರೂನಿಂಗ್ ಹೇಳಿದ್ರಲ್ಲ, ಈಗ ಒಂದ್ 2 ತಿಂಗಳಿಗೆ ಯಾವ ರೀತಿ ತೆಗಿಬೇಕು ಅದನ್ನ ಸರ್? ನಾನು ಈ ದೊಡ್ಡ ಗಿಡ ಚಿಕ್ಕ ಗಿಡದಲ್ಲ ಅಂತ ಹೇಳ್ತೀನಿ. ಇದೇ ಚಿಕ್ಕ ಗಿಡ ಅನ್ಕೊಳ್ಳಿ. ನಿಮ್ಗೆ ಗಿಡ ಒಂದು ಮಿನಿಮಮ್ 1.5 ಅಡಿ ಹೈಟ್ ಇಟ್ಕೊಳ್ಳಿ. 1.5 ಅಡಿ ಮೇಲೆ ಇರೋದನ್ನ ಬ್ರಾಂಚಸ್ ತೆಗೆದು ಬಿಡಿ. ಈ ತರ ಅಷ್ಟು ಈ ತರ ತೆಗೆದು ಬಿಡಿ. 1.5 ಅಡಿ ಆದ್ಮೇಲೆ ತೆಗೆದು ಬಿಡಿ. ಮತ್ತೆ ಈ ಫಸ್ಟ್ 4 ಎಲೆಯಲ್ಲೇ ಚಿಗುರು ಬರುತ್ತೆ. ಈ ಫಸ್ಟ್ 4 ಎಲೆಯಲ್ಲೇ ಚಿಗುರು ಬರುತ್ತೆ. ಈ 4 ಎಲೆಯಲ್ಲಿ ಚಿಗುರು ಬಂದು ಮತ್ತೆ ಈ ತರ ಬ್ರಾಂಚಸ್ ಓಪನ್ ಆಗುತ್ತೆ. ಈ ತರ ಬ್ರಾಂಚಸ್ ಓಪನ್ ಆಗುತ್ತೆ. ಮತ್ತೆ ಇನ್ನೊಂದು 2 months ಬಿಟ್ಟು ಮತ್ತೆ ತೆಗೀರಿ. ಮತ್ತೆ 4 ಮತ್ತೆ ಇನ್ನ 4 ಆಗುತ್ತೆ. ಒಂದು ನಿಮ್ಗೆ ಒಂದ್ ಸೆಟ್ಟಿಂಗ್ ಒಂದು ಈ ಹೈಟ್ ಒಂದು 2 ಅಡಿ 2.5 ಅಡಿ ಆದ್ಮೇಲೆ ಫುಲ್ ಬ್ರಾಂಚಸ್ ಓಪನ್ ಆಗ್ಬಿಡುತ್ತೆ. ನೀವು ಬ್ರಾಂಚಸ್ ಹೆವಿ ಆದ್ಮೇಲೆ ನೀವು ನಮ್ ಸೂಟಬಲ್ ಈ ಸತಿ ಕಾಯಿ ಬಿಟ್ಕೋಬಹುದು ಅನ್ನೋದು ಪ್ಲಾನಿಂಗ್ ಬಂದಿದೆ ಅಂದ್ರೆ, ಅವಾಗ ಕಾಯಿಗೆ ಈ ತರ ಪಿಂದೆಗಳು ಬರುತ್ತೆ. ಬ್ರಾಂಚಸ್ ಓಪನ್ ಆಗಿ ಈ ತರ ಇದು ಪೀಚ್ ಓಪನ್ ನೋಡಿ. ನೀವು ಇಲ್ಲಿ ಕಟ್ ಮಾಡಿದೀರಾ, ಇದರಲ್ಲಿ ಲಾಕ್ ಓಪನ್ ಆಗಿದೆ. ಇಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಲಾಕ್ ಓಪನ್ ಆಗಿದೆ. ಈ ತರ ಇದು ಪ್ರೂನಿಂಗ್ ಅಂತ. ಇದು ಪ್ರೂನಿಂಗ್. ಈ ತರ ಬ್ರಾಂಚಸ್ ಓಪನ್ ಆಗುತ್ತೆ. ಬ್ರಾಂಚಸ್ ಓಪನ್ ಆಗಿ ಫಸ್ಟ್ ಅಲ್ಲಿ ಮೇಲು ಫಿಮೇಲ್ ಜಾಸ್ತಿ ಬರುತ್ತೆ. ಇದು ಇವಾಗ ಫಿಮೇಲ್ ಯಾವ್ದು ಇದ್ರಲ್ಲಿ? ಮೇಲ್ ಸೆಂಟರ್, ಫಿಮೇಲ್ ಸೈಡ್ ಅಲ್ಲಿ ಇರೋದು. ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಜೇನುಳ ಇಲ್ದಿದ್ರೆ ಪಕ್ಕದಲ್ಲಿ ಇದೆ. ಈ ತರನು ಆಗುತ್ತೆ. ಜೇನುಳನೇ ಬರ್ಬೇಕಂತೇನಿಲ್ಲ, ಬಟ್ ಜೇನುಳೆಯಿಂದ ಆದ್ರೆ 100% ಉಳಿಯುತ್ತೆ. ಇದರಲ್ಲಿ ಬಂದು ಯಾವ್ದನ್ನ ನಾವು ತೆಗಿತೀವಿ ಸರ್? ಇದು ಸೈಡ್ ತೆಗಿಬಹುದು, ಸೈಡ್ ತೆಗಿಬಹುದು. ಬಟ್ ಇವಾಗ ಬೇಡ, ಅದು ಫುಲ್ ಓಪನ್ ಆಗಿ ಫ್ಲವರ್ ಓಪನ್ ಆಗಿ ಆಮೇಲೆ ತಗೋಬಹುದು. ಈಗ ಇದ್ರಲ್ಲಿ ನೀವು ಹೇಳೋ ಪ್ರಕಾರ ಇದು ಮೇಲು, ದೊಡ್ಡದ ಮೇಲು. ಇದು ಸ್ವಲ್ಪ ದಪ್ಪ ಆದ್ಮೇಲೆ ಇದನ್ನ ತೆಗ್ದ ಇದು ಬಲ್ಸ್ಕೊಂತ. ಸೊ ಇದ್ರಲ್ಲೂ ಅಷ್ಟೇ ಏನು ಪ್ರಾಬ್ಲಮ್ ಅಲ್ಲ. ತೆಗಿದಿದ್ರೇನು ಅದು ಚೆನ್ನಾಗಿ ಬರುತ್ತೆ. ಕಾಯಿ ಸ್ವಲ್ಪ ಒಂಥರ ಗೆರೆ ತರ ಬರುತ್ತೆ. ಈ ತರ ಒಳಗೆ ಗೆರೆ ತರ ಬರುತ್ತೆ. ಮೇಲೆ ಒಂದು ಲೇಯರ್ ಬರುತ್ತೆ. ಟೇಸ್ಟ್ ಅಲ್ಲಿ ಏನು ಇದಿಲ್ಲ, ಚೆನ್ನಾಗಿರುತ್ತೆ. ಬಿಟ್ರೆ ಬಿಡ್ಬೋದು, ಸೆಕೆಂಡ್ಸ್ ಅದು ಹಾಕ್ಬೋದು, ಏನ್ ಪರವಾಗಿಲ್ಲ. ಸ್ವಲ್ಪ ಒಂದ್ 10-20 ರೂಪಾಯಿ 30 ರೂಪಾಯಿ ಕಡಿಮೆ ಹೋಗುತ್ತೆ, ಬಿಡ್ಬೋದು. ಆದ್ರೆ ಪಿಂದೆಗಳು ಜಾಸ್ತಿ ಇರುತ್ತೆ ಯಾಕನ್ಬಿಟ್ಟು ಅದನ್ನೇ ತೆಗ್ದಾಕ್ತಾರೆ. ಈಗ ಸರಿ, ಇಳುವರಿ ವಿಚಾರಕ್ಕೆ ಬಂದಾಗ ನೀವು
ಹೇಳಿದ್ರೆ ಅವಾಗ್ಲೇನೆ ಹಾ. ಟನ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ವರ್ಷದಲ್ಲಿ ಎಷ್ಟು ಕಟಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದನ್ನ? ಸರ್ ಒಂದ್ ಕಟಿಂಗ್ ಜನವರಿ ಫಸ್ಟ್ ಅಲ್ಲಿ ಕಟಿಂಗ್ ಮಾಡಿದ್ದಾರೆ ಅಂದ್ರೆ ಹ್ಮ್. 5ನೇ ತಿಂಗಳು ಎಂಡಿಂಗ್ ಅಲ್ಲಿ ಕಾಯಿ ಸ್ಟಾರ್ಟ್ ಆಗುತ್ತೆ. ಹ್ಮ್. ಆ ಒಂದೂವರೆ ತಿಂಗಳು ಕಾಯಿ ಕೊಯ್ಯುತ್ತೆ. ಹ್ಮ್. ಮತ್ತೆ ಕಾಯಿ ಖಾಲಿ ಆಗಿದ ತಕ್ಷಣ 7ನೇ ತಿಂಗಳಲ್ಲಿ ಮತ್ತೆ ಕಟ್ ಮಾಡ್ಬೋದು. ನಿಯರ್ಲಿ 6ರಿಂದ 7 ತಿಂಗಳಲ್ಲಿ ಮುಗ್ದೋಗುತ್ತೆ. ಓಕೆ, ನಿಮ್ಗೆ ವರ್ಷದಲ್ಲಿ ಎರಡು ಕ್ರಾಪ್ 13-14 ತಿಂಗಳಲ್ಲಿ 2 ಕ್ರಾಪ್. 13-14 ತಿಂಗಳ ಎರಡು ಎರಡ್ crop. ಕರೆಕ್ಟ್ ಆಗಿ ತಗೋಬಹುದು. ಅಂದ್ರೆ 7 ತಿಂಗಳು 7 ಡ್ಯೂರೇಷನ್. ತಿಂಗಳು Okay. ಈಗ ಇದರಲ್ಲಿ ಇವಾಗ ಕಾಯಿ ಎಲ್ಲ ಬರ್ತದೆ, ಹಾ. ಇದೆಲ್ಲ ಬಂದಿದ್ದಾದ್ಮೇಲೆ ಪ್ರೂನಿಂಗ್ ಮಾಡ್ತೀರಾ ಮತ್ತೆ? ಪ್ರೂನಿಂಗ್ ಮಾಡ್ತೀನಿ. ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಮಾರ್ಕೆಟಿಂಗ್, ಮುಖ್ಯವಾಗಿ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಹಾ. ಸೊ ನೀವು ಈಗ ಎಲ್ಲಿ ಆಗ್ತಾ ಇದ್ದೀರಾ ಕಂಪ್ನಿಗೆ? ಸರ್ ನಾನು ಫಸ್ಟ್ ಬಂದಾಗ ಬೆಂಗಳೂರು ಮಾರ್ಕೆಟ್ಗೂ ಹಾಕ್ದೆ. ಹ್ಮ್. ಅಲ್ಲಿ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಆಯ್ತು. ಹ್ಮ್. ಅದಾದ್ಮೇಲೆ ನಾವೇ ಓನ್ ಮಾರ್ಕೆಟಿಂಗ್ ಮಾಡ್ಬೇಕಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಭಾರ್ಗವ್ ಅಂದ್ಬಿಟ್ಟಿದ್ದ ಅಲ್ಲಿ ಸಜ್ಜಾಪುರದ ಹತ್ರ ಇಟ್ಟಿದ್ದ. ಹ್ಮ್. ನಾನು ನನ್ನ ಫ್ರೆಂಡ್ ಬಿಗ್ ಮಾರ್ಕೆಟ್ ಟಾರ್ಗೆಟ್ ಮಾಡಿದ್ವಿ. ಹ್ಮ್. ಅವ್ರು ಕೊಡೋಣ ಡೈರೆಕ್ಟ್ ಹೋಗಿ ನಾವೇ ಕೊಡೋಣ ಅಂದ್ಬಿಟ್ಟು Okay. 90 ರೂಪೀಸ್ ಕೊಡ್ತಾ ಇದ್ವಿ. ಹ್ಮ್. ಅದಾದ್ಮೇಲೆ ಈ ಕಡೆಯಿಂದ ಡೈರೆಕ್ಟ್ ಜಿಗಣಿ, ಈ ಕಡೆ ಸಿಟಿ ಏರಿಯಾ ಎಲ್ಲ ಹ್ಮ್. ಒಬ್ರಾದ್ಮೇಲೆ ಒಬ್ರು ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಿಟ್ಟ ಮೇಲೆ ಒಬ್ರಾದ್ಮೇಲೆ ಒಬ್ರು ಕಾಂಟ್ಯಾಕ್ಟ್ ಮಾಡಕ್ ಸ್ಟಾರ್ಟ್ ಆದ್ರು. ಹಾ. ದೇವನಹಳ್ಳಿ ಅವ್ರಿಗೆ ಕೊಡ್ತಾ ಇದೀವಿ, ಮತ್ತೆ ವಿಜಯನಗರ, ಹ್ಮ್. ಯಲಂಕ, ಹ್ಮ್. ಮತ್ತೆ ಹೆಬ್ಬಾಳ, ಹ್ಮ್. ಮತ್ತೆ ಇವಾಗ ಹೊಸಬ್ರು ಒಬ್ರು ಸಿಕ್ಕಿದಾರೆ ಮಂಗಳೂರು ಅವರು. ಅವ್ರು ಟನ್ ಗಟ್ಲೆ ಇರ್ತಾರೆ. ಹಾಗೆ ಇದನ್ನ ಬೆಳೆದ್ರೆ ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ. ಬೆಳೆದ್ರೆ ಇವಾಗ ಸದ್ಯಕ್ಕಂತೂ ಒಂದ್ 5-6 ವರ್ಷ ಮಾರ್ಕೆಟ್ ಏನು ಪ್ರಾಬ್ಲಮ್ ಇಲ್ಲ. ಯಥೇಚ್ಛವಾಗಿ ಬೆಳೆಯಕ್ಕೆ ಎಷ್ಟು ಸರ್ ಎಲ್ಲರೂ ಆಗ್ದವ್ರೆಲ್ಲ ಬೆಳೆ ಮಾಡಕ್ಕಾಗಲ್ಲ. ಯೂಟ್ಯೂಬ್ ನೋಡ್ಕೊಂಡು ಬೆಳೆಗ್ ಹಾಕಕ್ ಹೋಗ್ತಾರೆ. ಅದ್ ರಿಯಾಲಿಟಿ ಇಳ್ದು ಮಾಡ್ಬೇಕು. ಸುಮ್ನೆ ನಾನು ಏನೋ ತೋಟದಲ್ಲಿ ಇದೆ ನಾನು ಇಟ್ಬಿಟ್ಟು ನಾನು ಎಲ್ಲೋ ಇರ್ತೀನಿ ಅಂದ್ರೆ ಆಗಲ್ಲ. ಅದ್ರಲ್ಲೇ ಇರ್ಬೇಕು. ಅದ್ರಲ್ಲೇ ಬರ್ಬೇಕು ಸರ್. ಬಂದಿಲ್ಲ ಅಂದ್ಬಿಟ್ಟು ಇದೇ ಯೂಟ್ಯೂಬ್ ಯೂನಿವರ್ಸಿಟಿಗಳು ಒಂದಷ್ಟು ಜನ ಅದು ತಪ್ಪದು. ನಾನೇ ಹೇಳ್ತೀನಿ, ಹಾ. ದಯವಿಟ್ಟು ವಿಡಿಯೋ ನೋಡ್ಕೊಂಡು ಯಾರು ವಿಡಿಯೋ ನೋಡಿ ಹೋಗಿ. ಅದ್ರ ಬಗ್ಗೆ ಹೋಗಿ ಇನ್ನಷ್ಟು ತೋಟಗಳು ವಿಸಿಟ್ ಮಾಡಿ ಅಲ್ಲಿ ಅನುಭವ ತಗೊಂಡು ಆಮೇಲೆ ಫೀಲ್ಡ್ ಗಳಿರಿ ಅಂತ. ಕಷ್ಟ ಏನಿಲ್ಲ ಮಾಡೋದು. ಹ್ಮ್. ಬಟ್ ಗೊತ್ತಿಲ್ದಿರ ಮಾಡಕ್ ಹೋಗ್ಬೇಡ್ರಿ. ತಿಳ್ಕೊಂಡು ಇನ್ನೂ ಒಂದಷ್ಟು ಜನ ಕೇಳಿ ಅದ್ರ ಬಗ್ಗೆ ಸರ್ಚ್ ಮಾಡಿ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ನೆಟ್ಟಿದ್ದೀನಿ ನೆಟ್ ಬಿಡಿ ಅಂತ ಹೇಳ್ತಾ ಇಲ್ಲ. ದುಡ್ಡು ಆಗುತ್ತೆ, ಬೆಳೆ ಚೆನ್ನಾಗಿದೆ, ಬೆಳೆ ಚೆನ್ನಾಗಿ ಮಾಡ್ಬೋದು. ಈಸಿನೇ ಬೆಳೆ, ಏನಷ್ಟು ಕಷ್ಟ ಏನಿಲ್ಲ, ಮಾಡ್ಬೋದು. ಕಳೆ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಏನ್ ವರ್ಷತೀರಾ ಕಳೆ ಔಷಧಿ ಹೊಡಿತೀರಾ? ಸರ್ ಕಳೆ ಔಷಧಿ ನಮ್ಗೆ ಲೇಬರ್ ಸಿಕ್ಕಿಲ್ಲ ಅಂದ್ರೆ ಮಾತ್ರ ಇದ್ ಮಾಡ್ತೀನಿ. Use ನಮ್ಗೆ ಇವಾಗೆಲ್ಲ ಇದಕ್ಕೆಲ್ಲ ಕಳೆ ಔಷಧಿ ಬೇಕಂದ್ರೆ ಒಂದು ಆಲ್ಮೋಸ್ಟ್ 4 ಲೀಟರ್ ಬೇಕಾಗುತ್ತೆ. 4 ಲೀಟರ್ಗೆ ಆಲ್ಮೋಸ್ಟ್ ಅದೇ ಒಂದು 1,500-2,000 ಮೇಲೆ ಆಗ್ಬಿಡುತ್ತೆ. ಬೇಡ ಬಿಡಿ, ಒಂದ್ 5-6 ಜನ ಇದ್ರೆ ಇನ್ನೊಂದ್ 2-3 ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಕಳೆ ಲೇಬರ್ ಇದ್ರೆ ಸಾಕು. ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಾ. ಹಾ. ನಾವು ಕಳೆ ಔಷಧಿ ಹೊಡೆದ್ರೆ ಇದ್ರಲ್ಲಿರೋ ಬೀಜ ಉದುರಿದ್ರೆ ಮತ್ತೆ ಮತ್ತೆ ಬಂದ್ಬಿಡುತ್ತೆ. ನೀವು ಲೇಬರ್ ಇಟ್ಟು ಹೊರದು ಆಚೆಗೆ ಹಾಕ್ಬಿಟ್ರೆ ಕಳೆನೇ ಇರೋದು. ನಂದು ಈ ಬೇಸಿಗೆ ಏನಿದ್ರು ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಕಳೆ ಜಾಸ್ತಿ ಬರುತ್ತೆ. ಇನ್ನು ಇದಕ್ಕೆ ಇದು ಹಾಕೋಬಹುದು, ಏನು ವೀಡ್ ಮ್ಯಾಟ್ ಹಾಕೋಬಹುದು. ಅಂದ್ರೆ ಫುಲ್ ಏನು ಬೇಕಾಗಿಲ್ಲ. ಗಿಡದಿತ್ರ ಒಂದು 3x3 ಹಾಕೊಂಡೆ ಇಲ್ಲ 2x2 ಹಾಕೊಂಡ್ರೇನು ಗಿಡದ ಬುಡದಲ್ಲಿ ಬರ್ದಿದ್ರೆ ಸಾಕು. ಓಕೆ ಸರ್, ಇಷ್ಟೆಲ್ಲ ಒಂದು ಮಾಹಿತಿ ಹಂಚ್ಕೊಂಡಿದ್ದೀರಾ. ಇನ್ನ ಸಸಿಗಳ ವಿಚಾರಕ್ಕೆ ಬಂದಾಗ ಮೊದಲೆಲ್ಲ ಬಂದು ಬೇರೆ ಕಡೆಯಿಂದ ಬೇರೆ ರಾಜ್ಯಗಳಿಂದ ಎಲ್ಲ ಇಂಪೋರ್ಟ್ ಮಾಡ್ಕೊಂತ ಇದ್ರಿ. ಈಗ ಬಂದು ಸಸಿಗಳು ಬೇಕಂದ್ರೆ ಸೊ ಇಂಥವ್ರು ಯಾರಾದ್ರೂ ಕಾಂಟ್ಯಾಕ್ಟ್ ಇದೆ ಅಂತ ಹೇಳಿದ್ರೆ ಯಾರಾದ್ರೂ ಇದಾರೆ? ಸರ್ ನಾವೇ ಕೊಡ್ತಾ ಇದೀವಿ ಸರ್. ನಾವೇ ಕೊಡ್ತಾ ಇದ್ದೀವಿ. ನಾವೇ ಸಸಿ ತರಿಸಿ ನಾನು ಎಲ್ಲಿ ಗಿಡ ತಗೋ ಬಂದಿದ್ದೀನೋ ಲಾಸ್ಟ್ 2.5 years ಬ್ಯಾಕ್ ಎಲ್ಲಿ ತಗೋ ಬಂದಿದ್ದೀನೋ ಅವ್ರ ಹತ್ರದಿಂದನೇ ಗಿಡ ತಗೊಬಂದು ನಾವೇ ನರ್ಸರಿ ಇಟ್ಕೊಂಡಿದ್ದೀವಿ. ನಾವೇ ಗಿಡ ನೀವೇ ಸಸಿ ಕೊಡ್ತಾ ಇದೀವಿ. ಓಕೆ ಸರ್, ಈಗ ಸ್ನೇಹಿತರೆ ನೋಡಿದ್ರಲ್ವಾ, ಸೊ ಈ ಬೆಳೆಯ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಅಂತ ಭಾವಿಸ್ತೀನಿ. ಜೊತೆಗೆ ಏನಂತ ಹೇಳಿದ್ರೆ ಏನಾದ್ರು ಸಸಿ ಏನಾದ್ರು ಬೇಕಾಗಿದ್ದಲ್ಲಿ ನೋಡಿ ಈ ತರ ಕ್ವಾಲಿಟಿ ಇದೆ. ನಿಮ್ ಗಿಡದಲ್ಲಿ ನೋಡಿರ್ಬೋದು ಎಷ್ಟು ಸ್ಮೂತ್ ಆಗಿ ಇದೆ ಗಿಡ, ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ಇಲ್ಲಿ ಗಮನಿಸಬಹುದು. ಸೊ ಈ ರೀತಿಯಾದ ಗಿಡ ನಿಮ್ಗೆ ಏನಾದ್ರು ಬೇಕಾದ್ರೆ ಇವ್ರದೇ ಆದ ನರ್ಸರಿ ಇದೆ ಅಂತೆ. ಇವ್ರ ನಂಬರ್ ಅಪ್ಡೇಟ್ ಮಾಡಿರ್ತೀನಿ. ಜೊತೆಗೆ ಆ ನರ್ಸರಿದು ಸಹ ನೆಕ್ಸ್ಟ್ ಒಂದು ವಿಡಿಯೋನ ನಿಮ್ಗೆ ಕೊಡ್ತೀನಿ. ಸೊ ಅದನ್ನು ನೀವು ಒಂದ್ಸಲಿ ನೋಡಿ, ನಿಮ್ಗೆ ಏನಾದ್ರು ಆಸಕ್ತಿ ಇದ್ದಲ್ಲಿ, ಏನಾದ್ರು ಇದರಲ್ಲಿ ಅನುಭವ ಇದ್ದು ಆಸಕ್ತಿ ಇದ್ದು ಮಾಡೋ ತರ ಇದ್ರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ ಬಿಟ್ಬಿಟ್ಟು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾತ್ರ ಯಾರು ಮಾಡಕ್ಕೆ ಹೋಗ್ಬೇಡಿ. ಸರ್ ಈಗ ಸುತ್ತಮುತ್ತ ನೋಡೋದಾದ್ರೆ ಇಷ್ಟು ಹೆಲ್ತಿ ಆಗಿದೆ ಗಿಡಗಳೆಲ್ಲ. ಸೊ ಇಲ್ಲಿ ಒಂದು ಗಿಡ ಅಥವಾ 2 ಗಿಡ ಬಂದು ಒಂದ್ ಸ್ವಲ್ಪ ಬೆಳವಣಿಗೆ ಕುಂಠಿತ ಇದೆ. ಏನ್ ಪ್ರಾಬ್ಲಮ್ ಇದೆ ಸರ್? ಇದು ಪ್ರಾಬ್ಲಮ್ ಬಂದ್ಬಿಟ್ಟು ನೆಮಟೋಡ್ ಪ್ರಾಬ್ಲಮ್ ಆಗಿದೆ. ಬೇರೆ ಬೇರೆ ತರ ಇದೆ. ಫಸ್ಟ್ ನಾವು ಇದ್ರಲ್ಲಿ ಕೊಟ್ರೆ ಪ್ಯಾಸ್ಲಮೈಸಿಸ್ ಅದೆಲ್ಲ ಕೊಡ್ತೀವಿ. ಬಟ್ ಅಷ್ಟು ದೊಡ್ಡದಾದ್ಮೇಲೆ ಅದರಲ್ಲಿ ನಿಮ್ಟೋಡ್ಸ್ ಎಲ್ಲ ಇದು ಬೇರೆ ಗಂಟು ಕಟ್ಟಿಬಿಟ್ಮೇಲೆ ನಿಮ್ಗೆ ವಾಲ್ಯೂಮ್ ಪ್ರೈಮು ರಿಸಲ್ಟ್ ಇದೆ. ಮತ್ತೆ ಈ ಸಿಜೆಂಟಾ ಅವ್ರದ್ದು ವೆನಿವಾ ಅಂತ ಬಂದಿದೆ ಈಗ ಬಂದಿದೆ. ಅದು ಸಿಜೋರಿಯಂ ವಿಲ್ಟ್ಗೆ ಜೊತೆಗೆ ನೆಮಟೋಡ್ಗೆ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ನಾನು ಆಲ್ರೆಡಿ ವಾಲ್ಯೂಮ್ ಪ್ರೈಮ್ ಬಿಟ್ಟಿದ್ದೀನಿ, 10 days ಆಯ್ತು. ನೋಡೋಣ ಯಾವ ತರ ಮತ್ತೆ ರಿಕವರ್ ಆಗುತ್ತೆ ಗಿಡ. ಓಕೆ ಸರ್, ಓಕೆ. ಇನ್ನ ಈ ರೀತಿ ಗಿಡಗಳು ನಿಮ್ಮ ತೋಟದಲ್ಲಿ ಇವಾಗ ಒಂದು 3 ಎಕರೆ ತೋಟದಲ್ಲಿ ನೋಡೋದಾದ್ರೆ ಒಂದ್ ಎಷ್ಟು ಗಿಡ ಇರಬಹುದು? ಒಂದು 20-25 ಗಿಡ ಇರ್ಬೋದು. 25 ಗಿಡ. ಬಟ್ ರಿಕವರ್ ಮಾಡ್ಬೋದು. ಗಿಡ ಏನು 100% ಹೋಗಲ್ಲ. ಫಸ್ಟ್ ಗಿಡ ನೆಟ್ಟಲ್ಲೇ ಹೋಗೋದು, ದೊಡ್ಡ ಗಿಡ ಆದ್ಮೇಲೆ ಹೋಗಲ್ಲ. ಗೊಣ್ಣೆ ಉಳಿದ್ರಲ್ಲಿ ಹೋಗುತ್ತೆ. ನಿಮ್ಟೋಡ್ಸ್ ಅಲ್ಲಿ ಕಾಪಾಡ್ಬಿಡ್ಬೋದು. ಆದ್ರೆ ಇದೇ ನಿಮ್ಟೋಡ್ಸ್ ಅಲ್ಲಿ ದಾಳಿಂಬೆಯಲ್ಲಿ ಕಾಪಾಡಕ್ಕಾಗಲ್ಲ. ಹೋದ್ರೆ ಒಂದೇ ದಿವಸ ತೋಟ ಎಲ್ಲ ಹೋಗ್ಬಿಡುತ್ತೆ. ಚೇಪೆ ಗಿಡದಲ್ಲಿ ಆಲ್ಮೋಸ್ಟ್ ಕಾಪಾಡ್ಬೋದು. ಬೇರ್ ಜಾಸ್ತಿ ಇರುತ್ತೆ, ಕಾಪಾಡ್ಬೋದು. ಬಟ್ ಗೊಣ್ಣೆ ಹುಳು ಆದ್ರೆ ಕ್ಲೀನ್ ಆಗಿ ತಿನ್ಕೊಂಡ್ ಬಂದ್ಬಿಡುತ್ತೆ. ಓಕೆ ಸರ್, ಓಕೆ. ಅದಕ್ಕೆ ಇದು ಇದೆ ಮೆಥರೈಸಮ್ ಅಂದ್ಬಿಟ್ಟು, ಅದು ರಿಸಲ್ಟ್ ಚೆನ್ನಾಗಿದೆ. ಸರ್ ಇದೇನಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ಹಾಕಿದೀರಾ? ಇದರಲ್ಲಿ ನಿಮ್ಗೆ ಏನಾದ್ರು ಸಬ್ಸಿಡಿಗೆ ಅಥವಾ ಏನಾದ್ರು ಈ ರೀತಿ ಏನಾದ್ರು ಬರುತ್ತಾ ಇದ್ರಲ್ಲಿ? ಸರ್ ಇದು ನರೇಗಾದಲ್ಲಿ ಇದು ಆಗ್ಬೇಕಂದ್ರೆ
ನೀವು ಫಸ್ಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಹ್ಮ್. ಮಾಲೂರಲ್ಲಿ ಹ್ಮ್. ನೀವು ಫಸ್ಟ್ ಇದು ಮಾಹಿತಿ ತಗೋಬೇಕು. ಹ್ಮ್. ನೀವು ಗಿಡ ನೆಟ್ ಮೇಲೆ ಗಿಡದ್ದು ಇಷ್ಟು ಗಿಡ ನೆಟ್ಟಿದೀವಿ, ಇಷ್ಟು ಬೈಲು ಪಾಣಿ, ಹ್ಮ್. ಮತ್ತೆ ನಿಮ್ದು ಆಧಾರ್ ಕಾರ್ಡ್, ಯಾರ ಹೆಸರಲ್ಲಿ ಜಮೀನ್ ಇದೆಯೋ ಹ್ಮ್. ಅವ್ರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ 2 ಫೋಟೋ ಎತ್ಕೊಂಡು ಹೋಗಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ತಗೋಬೇಕು. Okay. ಏನಂತ ನಾವು ಈ ತರ ಗಿಡ ನೆಡ್ತಾ ನಾಟಿ ಇದೀವಿ, ಮಾಡ್ತಾ ನಾಟಿ ಮಾಡ್ತಾ ಇದೀವಿ. ಅದು ಒಂದು ನರೇಗಾ ಯೋಜನೆಯಲ್ಲಿ ನಮ್ಗೆ ಕೂಲಿ ಯೋಜನೆಯಲ್ಲಿ ಇಷ್ಟಂತ ಬರುತ್ತೆ, ಎಕರೆಗೆ ಇಷ್ಟಂತ ಬರುತ್ತೆ. ಹ್ಮ್. ಅದು ಹೆಕ್ಟೇರ್ ಲೆಕ್ಕ ಕೊಡ್ತಾರೆ. ಹ್ಮ್. ಹೆಕ್ಟೇರ್ ಲೆಕ್ಕ 1 ಹೆಕ್ಟೇರ್ಗೆ 2.5 ಎಕರೆ. 2.5 ಎಕರೆಗೆ ಹ್ಮ್. ಹೆಕ್ಟೇರ್ಗೆ ಇಷ್ಟಂತ ಅಮೌಂಟ್ ಇದಾಗುತ್ತೆ. ಹ್ಮ್. ನಂದು ಆಲ್ರೆಡಿ ಆಗಿದೆ ಸರ್, 1,80,000 ಚಿಲ್ಲರೆ ಆಗಿದೆ. Okay. ಇನ್ನು ಒಂದ್ ಬಿಲ್ ಬರೋದು ಬಾಕಿ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಪೇಮೆಂಟ್ ಆಗಿದೆ. ಈ So, payment ಇನ್ನೊಂದು ಒಂದ್ ಬಿಲ್ ಬರೋದು ಬಾಕಿ ಇದೆ. 37,000 ರೂಪಾಯಿ ಬರೋದು ಬಾಕಿ ಇದೆ. ಓಕೆ, ಇದು ಒಂದು ಪರವಾಗಿಲ್ಲ. ಹಾ. ಸೊ ಸರ್, ಇಷ್ಟೆಲ್ಲ ಒಂದು ಮಾಹಿತಿ ನಮ್ ಜೊತೆ ಹಂಚ್ಕೊಂಡ್ರಿ. ನಿಮಗೆ ನಮ್ಮ ಕಡೆಯಿಂದ ಹ್ಮ್. ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡಿದಾರೆ ಅವ್ರ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಸರ್. ಸರ್ ನಿಮ್ ಕಡೆಯಿಂದ ಬರ್ಲಿ, ಇನ್ನೂ ಒಂದ್ 5 ರೂಪಾಯಿ ಕಡಿಮೆನೆ ಕೊಡ್ತೀನಿ ಗಿಡ. ಓಕೆ, ಥ್ಯಾಂಕ್ ಯು.